ಏನಕ್ಕೆ ಬರ್ತಾರೆ ಸರ್ ಅವರು? ಬೇಜಾನ್ ಕಂಟ್ರಿ ಇದೆ ಸರ್, ಚೈನಾ ಇದೆ, USA ಇದೆ, ದುಬೈ ಇದೆ, ಸಾಕಷ್ಟು ಕಂಟ್ರಿಗಳಿದ್ದಾವೆ. ನಮ್ಗೆ ಯಾಕೆ ಇಂಡಿಯಾಕ್ಕೆ ಯಾಕೆ ಬರಬೇಕು? ಸ್ಟ್ರೆಂತ್ ಅಂದರೆ ಸರ್ ನಮ್ಮ ಏನಂತಾರಲ್ಲ ನಮಗೆ ನಾವು ಹೀರೋನೇ ಸ್ಟ್ರೆಂತ್ ಮೀನ್ಸ್ ಏನು ಫಾರ್ಮೆಟ್ ಏನು ಸ್ಟ್ರೆಂತ್? ಚೈನಾದಲ್ಲಿ ಈಗ ಒಂದು ಹಿಂಗೆ ಒಂದು ಪೆನ್ ಕೊಟ್ಬಿಟ್ಟಿದ್ರು ಕಾಪಿ ಮಾಡ್ಕೊಂಬಂದ್ರೆ 1 ಅವರ್ಲಿ ಕಾಪಿ ಮಾಡ್ಕೊಂಬಂದ್ರು. ಇಲ್ಲ ಆಗುತ್ತಾ? ಏನು ಸ್ಟ್ರೆಂತ್ ಇದೆ ನಮ್ಮ ಹತ್ರ? ಯಾಕೆ ಬರಬೇಕು? ನಾನು ಹೋಗ್ತೀನಿ, ಬಾರಪ್ಪ ನಮ್ಮ ಇಂಡಿಯಾದಲ್ಲಿ 1,000 ಕೋಟಿ ಇನ್ವೆಸ್ಟ್ ಮಾಡು, ಹಂಗೆ ಮಾಡಿ. ಅವ್ನು ಯಾಕೆ ಬರಬೇಕು? ನೀವೇ ಅಂತೀರಿ ಸರ್ ಇದು ನಂದು ಪ್ರಾಡಕ್ಟ್ ಸೂಪರ್ ಆಗಿ ಸಖತ್ತಾಗಿದೆ ಸರ್ ತಗೊಳ್ಳಿ ಅಂತೀರ. ಯಾಕೆ ತಗೋಬೇಕು? ಮಾರ್ಕೆಟಲ್ಲಿ ಅವ್ರದ್ದಿದೆ ಇವ್ರದ್ದಿದೆ, ಕಾರ್ ನೋಡಕ್ ಹೋಗ್ತೀರಾ. ಟಾಟಾ ಇದೆ, ಮಾರುತಿ ಇದೆ, ಬೆಂಜ್ ಇದೆ, BMW ಇದೆ, ಹೊಸದಾಗಿ BYD ಬರ್ತಾ ಇದೆ, ಇನ್ನೊಂದು EV ಕಾರ್ ಬಂದಿದೆ, ಯಾವ್ದು ಚೆನ್ನಾಗಿದೆ, ಅದು ಇದೆ. ನಿಮ್ದೇ ಯಾಕೆ ತಗೋಬೇಕು? ನಾನು ನಂದು ಸ್ಟ್ರೆಂತ್ ಇದೆ, ಎಲ್ಲರೂ ಅವ್ರದ್ದು ಸ್ಟ್ರೆಂತ್ ಇದೆ, ಮೆಟಲಲ್ಲೇ ಮಾಡಿರೋದು. ಯಾಕೆ ತಗೋಬೇಕು? ಯಾವುದೇ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ FDI ಬರ್ಬೇಕಂದ್ರೆ ಫಸ್ಟ್ ಏನ್ ನೋಡ್ತಾರೆ? ಸೇಲ್ಸ್ ಆಗುತ್ತೆ, ದುಡ್ಡು ಸಿಕ್ಕಾಕೊಂಡ್ಬಿಟ್ರೆ 1,000 ಕೋಟಿ ತಂದೆ ಸರ್, ಫುಲ್ ಸೇಲ್ ಸರ್, ಸೂಪರ್ ಆಗಿ ಸಾಕತ್ತಾಗಿದೆ, ಈ ದುಡ್ಡನ್ನ ಹೆಂಗ್ ತಗೊಂಡೋಗ್ಬಿಡ್ತೇನೆ ನಾನು ನೋಡ್ತೀನಿ ಅಂದ್ರೆ ನಮ್ಮ ಗೌರ್ಮೆಂಟ್ ಅವರು ಫಸ್ಟ್ ನೋಡೋದು ಪೊಲಿಟಿಕಲ್ ಸ್ಟೆಬಿಲಿಟಿ. ಯಾವುದೇ ಒಂದು FDI ದುಡ್ಡು ಬರಬೇಕಂದ್ರೆ ಇಲ್ಲಿ ನಡೆಸ್ತಾ ಗೌರ್ಮೆಂಟ್ ಏನಿದೆ, ಪಾರ್ಟಿ ಇದೆ, ಎಷ್ಟು ಸ್ಟೇಬಲ್ ಆಗಿರುತ್ತೆ. ನಾಳೆ ದಿವಾಳಿ ಆಗ್ಬಿಟ್ರೆ ನೇಪಾಳ ತರ, ಶ್ರೀಲಂಕಾ ತರ, ನನ್ನ ಕಂಪ್ನಿ ಕತೆ ಏನು ಹಾಕಿರೋ ದುಡ್ಡೆಲ್ಲ ಬೇರೆ ಪಾರ್ಟಿ ಬಂದ್ಬಿಡ್ತಾನೆ. ನೀನು ಏನೋ ಡೀಲ್ ಮಾಡ್ಕೊಂಡು ಹಾಕೊಂಡಿದ್ದೀರಾ, ನನಗೇನು, ನನಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಚಿಲ್ಲರೆ ಅಮೌಂಟ್ ಅಲ್ಲ, ಲಕ್ಷ ಕೋಟಿ ಇರುತ್ತೆ. ಏನು ಮಾಡೋದು ಅವಾಗ? ಹೇಳದ್ನಲ್ಲ ವಡಾಫೋನ್ ಜೊತೆ ಮಾಡೋದಲ್ಲ, ಹಂಗೆ ಮಾಡ್ಬೋದು ಚಾನ್ಸಸ್ ಇರುತ್ತೆ. ವಡಾಫೋನ್ ಸ್ಟೋರಿ ಹೇಳದ್ನಲ್ಲ, ಹಂಗೆ ಆಗ್ಬಿಟ್ರೆ ಸರ್ ಒಬ್ಬ ಕಂಟ್ರಿಯಿಂದ ಬಿಸ್ನೆಸ್ ಮ್ಯಾನ್ ಬಂದಿಲ್ಲ ದುಡ್ಡು ಹಾಕಿರೋ ವರ್ಸ್ಟ್ ಲೆವೆಲ್ ಬಂದಾಗ ಏನು ಮಾಡ್ಕೊಳಕ್ಕಾಗಲ್ಲ. ಇವ್ನೇನಾರು ನಾವು ಮಾಡ್ಬೇಕಂತ ನಿಂತ್ಕೊಂಡ್ಬಿಟ್ರೆ ಒಂದು ಕಂಟ್ರಿಲಿ ಪೊಲಿಟಿಕಲಿ ಒಬ್ಬ ವ್ಯಕ್ತಿ ಏನು ಪಾಪ ಅವನೇನು ಬಿಸ್ನೆಸ್ ಮ್ಯಾನ್, ಅವನು ಏನು ಕ್ರಿಮಿನಲ್ ಅಲ್ಲ, ಗ್ಯಾಂಗ್ ಲೀಡರ್ ಇದಲ್ಲ, ಡಾನ್ ಅಲ್ಲ, ದಾವುದಲ್ಲ, ಪುಕ್ಸಟ ದುಡ್ಡು ಬಂದಿದೆ ಏನೋ ಒಂದು ತಂದಿದ್ದೀನಿ ಹಾಕಿದಲ್ಲ, ಅವ್ನು ಕಷ್ಟ ಬಿದ್ದು ಬಿಸ್ನೆಸ್ ಮಾಡಿರ್ತಾನೆ. ಅವ್ರದ್ದು ಪ್ರಾಪರ್ ಪ್ಲಾನ್ ಆಗಿರ್ತದ, ಅದನ್ನ ಫುಲ್ ಬೆಳೆಸ್ಬೇಕಂತ. ಅಂದರೆ ಗೌರ್ಮೆಂಟ್ ಸ್ಟೇಬಲ್ ಇದೆಯಾ, ಪಾಲಿಸಿ ಚೆನ್ನಾಗಿದೆಯಾ ಇವ್ರದ್ದು, ಅದನ್ನ ಫಸ್ಟ್ ನೋಡಿ. ಅದು ನೋಡಿ FDI ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋದು ಫಸ್ಟ್ ಪಾಯಿಂಟ್ ನೋಡೋದು. ಸೆಕೆಂಡ್ ಪಾಯಿಂಟ್ ಲೇಬರ್ ಪಾಲಿಸಿ ಏನಿದೆ. ನಾನು ನಾಳೆ ಒಂದು ಕಂಪ್ನಿ ಮಾಡಿದೆ, 1 ಲಕ್ಷ ಜನ ಕೆಲಸ ಮಾಡ್ತಾರೆ. ಇವನೇನು ಇತ್ತು ಗೊತ್ತಾ ಮುಂಚೆ? ಯೂನಿಯನ್ ಸಿಸ್ಟಮ್ ಇತ್ತು. ಅವನೇನು ಲೀಡರ್ ಏನು ಹೇಳ್ತಾನೆ, ಎಲ್ಲರೂ ನಾಳೆ ಸ್ಟ್ರೈಕ್ ನಡೀರೋ, ಸ್ಟ್ರೈಕ್ ಬಂದ್ ಕೋಟ್ಯಾಂತರ ರೂಪಾಯಿ. ಈಗ ಐಫೋನ್ದು ಮ್ಯಾನುಫ್ಯಾಕ್ಚರ್ ಕಂಪ್ನಿ ಆಗ್ಬಿಟ್ಟು ಒಂದು ದಿವಸ ಸ್ಟಾಪ್ ಆದರೆ ಎಷ್ಟೋ ಕೋಟಿ ಲಾಸ್. ಯೂನಿಯನ್ ಮಾಡ್ಕೊಂಡು ಸ್ಟಾಪ್ ಮಾಡಿದ್ರೆ ಕೆಲಸ, ಸ್ಟ್ರೈಕ್ ಮಾಡಿಬಿಟ್ರೆ ಹಿಂದಿಲಿ ತುಂಬ ಸ್ಟಾಕ್ ಮಾರ್ಕೆಟ್ ಮೂವಿ ಇದೆ, ನೀವು ನೋಡೋದು. ಹರ್ಷದ್ ಮೆಹತಾದ್ ಇದೆ, 1992 ಸ್ಕ್ಯಾಮ್ ಅಂತ ಒಂದಿದೆ, 1992 ತುಂಬ ಚೆನ್ನಾಗಿದೆ. ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟಿಂಗಿಂದ ಹೆಂಗಿತ್ತು ಅಂತ ಮೇ ಬಿ ಫುಲ್ ಅದು ನಿಮ್ಮ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗುತ್ತೆ ಹೆಂಗ್ ವರ್ಕ್ ಆಗ್ತಾಯಿತ್ತು. ಮತ್ತೆ ಬಜಾರ್ ಅಂತ ಒಂದು ಯೂಟ್ಯೂಬಲ್ಲೇ ಇದೆ ಮೂವಿ, ನೆಟ್ಫ್ಲಿಕ್ಸಲ್ಲಿ ಇದೆ, ಸೈಫ್ ಅಲಿ ಖಾನ್ ಇದೆ, ದಿ ಬಿಗ್ ಬುಲ್ ಅಂತ ಅಭಿಷೇಕ್ ಬಚ್ಚನ್ ಇದೆ. ಅದು ಸುಮಾರು ಫಿಲಮ್ಗಳಿದೆ. ಸ್ಟಾಕ್ ಮಾರ್ಕೆಟ್ ಹೆಂಗ್ ನಡೆಯುತ್ತೆ, ಕಂಪ್ನಿ ಹೆಂಗ್ ನಡೆಯುತ್ತೆ, ಹೆಂಗ್ ಫ್ರಾಡ್ ಮಾಡ್ತಾರೆ, ಅವೆಲ್ಲ ಇವಾಗೂ ಮ್ಯಾನಿಪ್ಯುಲೇಟ್ ಇವಾಗನೂ ಇದೆ. ಅವರಿಂದ ನಾವು ಹೆಂಗೆ ತಪ್ಸ್ಕೊಂತೀವಿ ಅಂದ್ರೆ ನಮ್ಮ ಸ್ಟ್ರಾಟಜಿ ಮುಖಾಂತರ ತಪ್ಸ್ಕೊಂತೀವಿ ನಾವು. ಅರ್ಥ ಆಯ್ತಾ? ಅದು ಯಾವುದು ನೋಡೋದು ಬೇಕಾಗಿಲ್ಲ ನಾವು, ಓಕೆನಾ? ಆ ರೀತಿ ಒಬ್ಬ ಬಿಸ್ನೆಸ್ ಮ್ಯಾನು ಲೇಬರ್ ಲಾ ಚೆನ್ನಾಗಿದೆ, ಗೌರ್ಮೆಂಟ್ ಸ್ಟೇಬಲ್ ಆಗಿದೆಯಾ, ನನಗೇನು ಫೇವರ್ ಇದೆ, ಗೌರ್ಮೆಂಟ್ ಏನು ಬೆನಿಫಿಟ್ ಕೊಡುತ್ತೆ, ಅವರು ಹತ್ರ ಚಾಯ್ಸ್ ಇರುತ್ತೆ. ನಾನು ವಿಯತ್ನಾಮ್ ಹೋಗಿ ಹಾಕ್ತೀನಿ, ಚೈನಾ ಹೋಗಿ ಫ್ಯಾಕ್ಟ್ರಿ ಹಾಕ್ತೀನಿ, ಅಲ್ಲಿ ಹಾಕ್ತೀನಿ, ಇಲ್ಲ ನಿನ್ನ ಹತ್ರ ಬಂದು ನೀನೇನು ಕೊಡ್ತೀಯಪ್ಪ ನನಗೆ, ನೋಡಪ್ಪ ನಿನ್ನ ಸಬ್ಸಿಡಿ ಕೊಡ್ತೀನಿ, ನಿನಗೆ ಫ್ರೀ ಜಾಗ, ಕಮ್ಮಿ ರೇಟಲ್ಲಿ ಜಾಗ ಕೊಡ್ತೀನಿ, ಹಾಕು, ಇನ್ವೆಸ್ಟ್ಮೆಂಟ್ ಮಾಡು. ಅದರಿಂದ ಏನು ಲಾಭ? ಸೇಮ್ ಒಂದು ಕಂಪ್ನಿ ಬಂದು ಇಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಎಷ್ಟು ಜನಕ್ಕೆ, ಮೇ ಬಿ ದೇವನಹಳ್ಳಿಲಿ ಎಲ್ಲೋ ಕಡೆ ಇರಬೇಕು, ತಮಿಳ್ನಾಡಲ್ಲಿ ಇಲ್ಲಿ. ಯಾಕಂದ್ರೆ ಒಂದು ಅವ್ರು ಬರೀ ಮ್ಯಾನುಫ್ಯಾಕ್ಚರ್ ಆಗ್ತಾರೆ ಅಂದರೆ ಅದ್ರ ಒಂದು ಚಿಕ್ಕ ಪಾರ್ಟ್ಸ್ ಬೇರೆಯವ್ರಿಗೂ ಕೊಡ್ತಾರೆ, ಕೆಲಸ ಕೊಡ್ತಾರೆ. ಅದಕ್ಕೆ ಈಗ ಮೋದಿ ಅವ್ರು ಏನು ಮೇಕ್ ಇನ್ ಇಂಡಿಯಾ ಇಲ್ಲೇ ಇವಾಗ ಏನು ಡೀಲ್ ಮಾಡ್ತಾರೆ ಎಲ್ಲರ ಜೊತೆ, ನಾನು ಆ ಐಟಮ್ ಸೇಲ್ ಮಾಡ್ತೀನಿ, ನಾನು ಇದು ಕೊಡ್ತೀನಿ, ಇಲ್ಲ ನೀನು ಇಲ್ಲೇ ಒಂದು ಮಾಡು. ಟೆಸ್ಲಾ ಜೊತೆ ಕಿರಿಕಿ ಯಾಕಾಗಿದೆ? ಅದಕ್ಕೆ ಚೈನೆಯಿಂದ ಮಾಡ್ತಾ ಬರಬೇಡ, ಇಲ್ಲಿ ಮಾಡು. ಲಾಸ್ಟಿಗೆ ಅದು ಆಗಲಿಲ್ಲ, ಏನೋ ಟ್ರಂಪ್ ಬಂದಮೇಲೆ ಏನೋ ಚೂರುಪುರು ಒಪ್ಪಂದ ಮಾಡ್ಕೊಂಡು ತರಿಸಿದ್ರು. ಬಟ್ ಇವಾಗ ನಿಮ್ಮ MI ಮೊಬೈಲ್ ಎಲ್ಲ ಬಂತು, ಇಲ್ಲೇ ಸುಮಾರು ಇವಾಗ ಏನು ಟರ್ಮ್ಸ್ ಇರ್ತಾಯಿದ್ರೆ ನೀವೇನೇ ಬಂದ್ರೆ ಇಲ್ಲಿ ಬಂದು ರೆಡಿ ಮಾಡಿ. ಕೊರಿಯಾ ಕಂಪ್ನಿ ಇದೆ, ಕಿಯಾ ಕಾರ್ ಗೊತ್ತಲ್ಲ, ಇಲ್ಲೇ ನಮ್ಮ ದೊಡ್ಡಬಳ್ಳಾಪುರಲ್ಲಿದೆ, ಇಲ್ಲೇ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ. ಯಾಕಂದ್ರೆ ನಮ್ಮವ್ರಿಗೆ ಕೆಲಸ ಸಿಗುತ್ತೆ. ಈ ಪಾಲಿಸಿನ ಮಾಡೋದ್ರಿಂದ ಕೆಲಸ ಸಿಕ್ಕರೆ ಏನಾಯ್ತು, ಅಲ್ಲೆಲ್ಲರೂ ಒಳ್ಳೆ ಸ್ಯಾಲ್ರಿ ಬರುತ್ತೆ. ಅವ್ರು ಯಾರೋ ಲೇಬರು, ಮ್ಯಾನೇಜರು, MD ಎಲ್ಲ ಲೆವೆಲ್ ಇರುತ್ತೆ. ಒಬ್ನಿಗೆ 20,000 ಬಂದ್ರೆ 1 ಲಕ್ಷ ಬರುತ್ತೆ, ಒಬ್ರಿಗೆ 2 ಲಕ್ಷ ಬರುತ್ತೆ, 3 ಲಕ್ಷ ಅಲ್ಲ. ಆ ಸ್ಯಾಲ್ರಿ ತಗೊಂಡು ಏನು ಮಾಡ್ತಾನೆ? ಹೋಗ್ಬಿಟ್ಟು ಬಿರ್ಲ್ ಇಡ್ತಾನೆ ದುಡ್ಡು. ಹಾಗೇನು ಏನು ಮಾಡ್ತಾನೆ? ಖರ್ಚು ಮಾಡ್ತಾನೆ. ಏನು ಖರ್ಚು ಮಾಡ್ತಾನೆ? ಒಬ್ಬ 2 ವೀಲರ್ ತಗೊಂತಾನೆ. 2 ವೀಲರ್ ಕಂಪ್ನಿ ಯಾವುದು? TVS ಇದೆ, YAMAHA ಇದೆ, ಕೆಲವೊಂದು ಕಂಪ್ನಿ ಎಲ್ಲ ಸ್ಟಾಕ್ TVS ಎಲ್ಲ ಇದೆ. ಬುಲೆಟ್ ತಗೊಂತಾನೆ, ಐಶರ್ ಮೋಟರ್ಸ್ ಅಂತ ಇದೆ. ಕಂಪ್ನಿಗೆ ಸೇಲ್ ಇನ್ಕ್ರೀಸ್ ಆಯ್ತು. ಒಬ್ಬ ಮನೆ ಕಟ್ತಾನೆ, ಮನೆ ಕಟ್ಬಿಟ್ರಂತೂ 10-20 ಕಂಪ್ನಿಗೆ ಬೆನಿಫಿಟ್. ಸಿಮೆಂಟು, ಮೆಟಲು, ಎಲೆಕ್ಟ್ರಾನಿಕ್ಸು, ಟೈಲ್ಸು, ಪೇಂಟು, ಅಂದ್ರೆ ಹಿಂಗೆ ಗ್ರೋ ಆಗುತ್ತೆ ಕಂಪ್ನೀಸ್ಗಳು. ಅವೆಲ್ಲ ಕಂಪ್ನಿ ಲಿಸ್ಟೆಡ್ ಇರುತ್ತೆ. ಇದು ಈ ರೀತಿ ವರ್ಕ್ ಆಗುತ್ತೆ. ಒಂದು ಕಂಪ್ನಿ ಬಂದ್ರೆ 2,000 ರೂಪಾಯಿ ಹಂಚಿದ್ರೆ ಏನಾಗುತ್ತೆ? 2,000 ಬಂತ, ಸಾಯಂಕಾಲ ಆಯ್ತಾ, ಎಣ್ಣೆ ಹೊಡಿ, ಮನೆಗೆ ಹೋಗಿ ಮಲ್ಕ. ಸಿಂಪಲ್, ಒಂದು ಪೆಗ್ ಹಾಕು, ಮನೆಗೆ ಹೋಗಿ ಮಲ್ಕ. ಎಕನಾಮಿ ರೊಟೇಟ್ ಆಗುತ್ತಾ? ಆಗಲ್ಲ. 2,000 ರೊಟೇಟ್ ಆಗಲ್ಲ. ಟೈಟ್ ಆಗಿ
ರೊಟೇಟ್ ಆಗುತ್ತೆ ಅಷ್ಟೇ, ಏನೂ ಆಗಲ್ಲ. ಕಾಮನ್ ಆಗಿ ಹೇಳಿದ್ದು ಲೇಡೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕೆ ಅದು ಖರ್ಚು ಮಾಡಲ್ವಾ? ನಾನೇ ದುಡ್ಡು ಕೊಟ್ಟು ನನ್ನ ದುಕಾನ್ ನನ್ನ ಅಂಗಡಿಯಲ್ಲೇ ಖರ್ಚು ಮಾಡ್ರಿ ಏನು ಪ್ರಯೋಜನ? ಮತ್ತೆ ವಾಪಸ್ ನಾನೇ ಅದನ್ನೇ ಕೊಡಬೇಕು. ಅದೇ ನೋಡಿ, ಜಸ್ಟಿಫೈ ಮಾಡ್ಕೊಳ್ಳೋಕೆ ಕನ್ವಿನ್ಸ್ ಮಾಡ್ಕೊಳಕ್ಕೆ ನಾವು ಏನ್ ಬೇಕಾದ್ರೂ ಮಾಡಿ ಹೇಳ್ಬೋದು. ರಿಯಾಲಿಟಿನೇ ವರ್ಕ್ ಆಗೋದು. ನಾನು ಯಾರೋ ಫೇವರ್ ನನಗೆ ಬೇಕು, ನಾನು ಆ ಪಕ್ಷದಲ್ಲಿ ಇದ್ದೀನಿ, ರಾಜಕೀಯದಲ್ಲಿ ಇದ್ದೀನಿ, ನಾನು ಅವ್ರನ್ನು ಮೆರೆಸ್ಬೇಕು, ತಲೆ ಮೇಲೆ ಇಟ್ಕೊಂಡು ಏನ್ ಬೇಕಾದ್ರೂ ನಾವು ವಾದ ಮಾಡ್ಬೋದು, ಮಾತಾಡ್ಬೋದು. ರಿಯಾಲಿಟಿ ಏನಿರುತ್ತೆ ಗ್ರೌಂಡ್ ಅಲ್ಲಿ ಅದೇನೆ, ಹೌದಲ್ವಾ? ನಮಗೆ ಒಂದು ಕಂಪ್ನಿ ಫಾರಿನ್ ಡಾಲರ್ ಇಲ್ಲಿ ಬರಬೇಕು, ನಾವೇನ್ ಮಾಡ್ತೀವಿ? ಖರೀದಿ ಮಾಡ್ತೀವಿ. ಡಾಲರ್ ಹೋಗ್ತಾ ಇದೆ, ಡಾಲರ್ ಬರ್ಬೇಕಂದ್ರೆ ಎಕ್ಸ್ಪೋರ್ಟ್ ಮಾಡಬೇಕು, ಫಾರಿನ್ ಇನ್ವೆಸ್ಟ್ಮೆಂಟ್ ಬರಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ UA ಗ್ರೂಪ್ ಇಂದ, ದುಬೈಯಿಂದ ಈ ತರ ಬಂದಿದೆ ದುಡ್ಡು, ಇಲ್ಲಿ ಬ್ಯಾಂಕಿಂಗ್ ಅಲ್ಲಿ ಬಂದಿದೆ. ಏನಲ್ಲ RBL ಬ್ಯಾಂಕ್ ಕೂಡ ಅಲ್ಲಿ ಓಪನ್ ಆಗಿದೆ. ಇದನ್ನ ಯಾರು ಚರ್ಚೆ ಮಾಡಲ್ಲ, ಯಾವ ನ್ಯೂಸ್ ಎಲ್ಲ ನೋಡಲ್ಲ ನೀವು. ಎಂತ ದೊಡ್ಡ ಅಮೌಂಟ್ ಬಂದಿದೆ ಅಂದ್ರೆ ಇಲ್ಲೂ ನೋಡಿ, ಈ ವರ್ಷದಲ್ಲಿ ಏನೆಲ್ಲ ಬ್ಯಾಡ್ ನ್ಯೂಸ್ ಬಂದಿದೆಯಲ್ಲ ಅದರಲ್ಲೆಲ್ಲ ಗುಡ್ ನ್ಯೂಸ್ ಇದೆ. ಅದೆಲ್ಲ ಸೇರಿ ಒಂದೇ ಸರಿ ಇವಾಗ ರಾಕೆಟ್ ಸ್ಟಾರ್ಟ್ ಆಗುತ್ತೆ, ಸ್ಟೋರ್ ಆಗ್ತಾ ಇದೆ ಗುಡ್ ನ್ಯೂಸ್ ಎಲ್ಲ. ಒಂದು ಕಂಪ್ನೀಸ್ ಆಯ್ತು, ಓಕೆನಾ? ಫಾರಿನ್ ಅಲ್ಲಿ ಏನಿದೆ ಅಂದ್ರೆ USA ಅಲ್ಲೆಲ್ಲ ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟರೆ ನೀವೇ ಕೊಡ್ಬೇಕು ದುಡ್ಡು, ಅವ್ರಿಗೆ ಬ್ಯಾಂಕಿಂಗ್ ಚಾರ್ಜ್ ಕೊಡ್ಬೇಕು, ಇಂಟ್ರೆಸ್ಟ್ ಇಲ್ಲ. ಜಪಾನ್ ಅಲ್ಲಿ, ಬೇರೆ ಬೇರೆ ಕಂಟ್ರಿ. ನಮ್ಮ ಹತ್ರ ಹೆಂಗಿದೆ? ಸುಮ್ಮನೆ ಸೇವಿಂಗ್ ಅಕೌಂಟ್ ಇದ್ರೆ ಸಮ್ ಪರ್ಸೆಂಟೇಜ್ ಬಡ್ಡಿ ಬರುತ್ತೆ. RD/FD ಮಾಡಿದ್ರೆ 6% ಬರುತ್ತೆ. ದುಡ್ಡು ಇಲ್ಲಿ ಬಾಂಡ್ಗಳು ತಗೊಂಡ್ರೆ ಇಂಡಿಯಾದಲ್ಲಿ, ನಮ್ಮ ಇಂಡಿಯಾದಲ್ಲಿ ಬಾಂಡ್ ತಗೊಂಡ್ರೆ ಫಿಕ್ಸ್ 10%, 11%. ಗೌರ್ಮೆಂಟ್ ಬಾಂಡ್ ಇದೆ, ಪ್ರೈವೇಟ್ ಬಾಂಡ್ ಇದ್ರೆ ಸಿಗುತ್ತೆ. ಫಾರಿನ್ ದುಡ್ಡು ವ್ಯಕ್ತಿ ಅಲ್ಲ. ಇವಾಗ ಎಕ್ಸಾಂಪಲ್, ಫಾರಿನ್ ಅಲ್ಲಿ ಗೌರ್ಮೆಂಟ್ ಕಂಪ್ನಿ, ಗೌರ್ಮೆಂಟ್ ಜಾಬ್ ಅಲ್ಲಿ ಕೆಲಸ ಮಾಡಿ ಅವ್ರದ್ದು ಪೆನ್ಷನ್ ದುಡ್ಡು ಕಟ್ಟಾಗುತ್ತೆ. ಎಷ್ಟು 1000 ಕೋಟಿ ಇರುತ್ತೆ. ಅವನೇನ್ ಮಾಡೋ? ಪೆನ್ಷನ್ ಕೊಡ್ಬೇಕು, ಅವ್ನ ಕೈಯಿಂದ ಕೊಡ್ತಾನ? ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಗ್ರೋತ್ ಇಂದ ಕೊಡ್ಬೇಕು. ಇವಾಗ ನಮ್ಮ ಗೌರ್ಮೆಂಟ್, ಇಂಡಿಯಾ ಗೌರ್ಮೆಂಟ್ ಜಾಬ್ ಅಲ್ಲಿ ಹಂಗೆ ಆಗ್ತಾರ. PF ಮುಂಚೆ ತರ ಇಲ್ಲ. ಇವಾಗ ಅವರು ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿ ಬಂದಿರೋ ರಿಟರ್ನ್ ಅಲ್ಲಿ PF ಕೊಡ್ತಾರೆ ನಿಮ್ಗೆ. ರಿಟೈರ್ಮೆಂಟ್ಗೆ ಕೈಯಿಂದ ಕೊಡಲ್ಲ, ಮುಂಚೆ ಕೈಯಿಂದ ಕೊಡ್ತಾ ಇದ್ರು. ಅಲ್ಲೂ ಸೇಮ್ ನಿಮ್ಗೆ ಒಂದು PF ಇರುತ್ತೆ. ಅವ್ನು ಗ್ರೋತ್ ಮಾಡಿ ನಿಮ್ ದುಡ್ಡನ್ನ ನಿಮಗೆ ಪೆನ್ಷನ್ ಕೊಡಬೇಕು, ಇಲ್ಲ ಫೈನಲ್ ಸೆಟಲ್ಮೆಂಟ್ ಕೊಡಬೇಕು, ಗ್ರಾಜ್ಯುಟಿ ತರ ಕೊಡಬೇಕು. ಆ ದುಡ್ಡನ್ನ ಅವ್ನು ಗ್ರೋತ್ ಮಾಡಬೇಕು. ಬ್ಯಾಂಕಲ್ಲಿ ಇಟ್ಟರೆ ಬಡ್ಡಿ ಇಲ್ಲ, ಚಾರ್ಜ್ ಕೊಡಬೇಕು. ಅವರ ಒಂದು ಕಂಟ್ರಿಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ರಿಟರ್ನ್ ಬಂದಿಲ್ಲ ಅಂದ್ರೆ ನಾವು ಏನ್ ಮಾಡ್ತಾರೆ? ಈ ತರ ಗ್ರೋಯಿಂಗ್ ಕಂಟ್ರಿಗೆ ಬಂದು ಇನ್ವೆಸ್ಟ್ ಮಾಡಿ. ಜಪಾನ್ ಅಲ್ಲಿ ಏನ್ ಮಾಡ್ತಾ ಇದ್ರು? ಒಬ್ಬ ಬಿಸ್ನೆಸ್ ಮ್ಯಾನ್ ಇದೆ, ನನ್ನ ಬಿಸ್ನೆಸ್ ಇದೆ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ, ಇಲ್ಲ ನನ್ನ ಹತ್ರ ಪ್ಲಾನ್ ಇದೆ, ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬೇರೆ ಕಂಟ್ರಿಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ರಿಟರ್ನ್ ತೆಗಿತೀನಿ ಅಂತ ನಾವು ಒಂದು ಪ್ರಾಜೆಕ್ಟ್ ಕೊಟ್ರೆ ವಿತೌಟ್ ಇಂಟ್ರೆಸ್ಟ್ ಫ್ರೀ ದುಡ್ಡು ಕೊಡುತ್ತೆ ಜಪಾನ್ ಅಲ್ಲಿ. ಸರ್ ನಾನೊಂದು ಬಿಸ್ನೆಸ್ ಮಾಡ್ಬೇಕು ಸರ್, ಒಂದು 100 ಜಪಾನಲ್ಲಿ, ಓಕೆನಾ ಸರ್? ನಾನೊಂದು ಬಿಸ್ನೆಸ್ ಮಾಡ್ಬೇಕು, 100 ಕೋಟಿ ಬೇಕು ಸರ್. ಈ ಮಿಷನ್, ಇದು ಪ್ರೊಡಕ್ಷನ್, ಇಷ್ಟು ಲಾಭ ಬರುತ್ತೆ, ಹಿಂಗೆ ಮಾಡಿದ್ರೆ ಈ ಜಾಗ ಎಲ್ಲ ಎಕ್ಸಾಂಪಲ್ ಹೇಳಿದ್ರೆ. ಇಲ್ಲಾಂದ್ರೆ ನಾನು ಫಾರಿನ್ ಇನ್ವೆಸ್ಟ್ ಮಾಡ್ತೀನಿ, ನಂದು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಂದು ಈ ಥರ ಒಂದು ಕಂಪನಿ ಇದೆ, ಏನು ಫುಲ್ ಪ್ರೂಫ್ ಕೊಟ್ಟೋದು ಆಡಿಟಿಂಗ್ ಆಗೋದು, ಇದು ಬಿಸ್ನೆಸ್ ಹಿಂಗೆ ಆಗೋದು. 100 ಕೋಟಿ ತಗೋಗಿ, ಇಂಟ್ರೆಸ್ಟ್ ಇಲ್ಲ, ಇಷ್ಟು ವರ್ಷ ಆದ್ಮೇಲೆ ಕೊಡು, ಅವಾಗ ಕೊಡು, ಇವಾಗ ಕೊಡು, ಇದ್ದಾಗ ಕೊಡು, ಆರಾಮಾಗಿ ಕೊಡು, ಹೋಗು. ಯಾಕಂದ್ರೆ ಜಪಾನ್ ಗೌರ್ಮೆಂಟ್ ತುಂಬಾ ದುಡ್ಡಿದೆ, ಪಾಪ್ಯುಲೇಷನ್ ಕಮ್ಮಿ, ದುಡ್ಡು ಜಾಸ್ತಿ ಇದೆ, ತಗೋ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋಕ್ಕೂ ಕೂಡ ಗೌರ್ಮೆಂಟ್ ಅಲ್ಲಿ ದುಡ್ಡು ಇಸ್ಕೊತಾರೆ. ಇನ್ವೆಸ್ಟ್ಮೆಂಟ್ ವರ್ಲ್ಡ್ ವೈಡ್ ಮಾಡ್ತಾ ಇದ್ರು, ಇಂಟ್ರೆಸ್ಟ್ ಇಲ್ಲ, 0 ಇಂಟ್ರೆಸ್ಟೇ ಇಲ್ಲ. ಹಂಗೇನಾದ್ರು ನಮ್ಮ ಇಂಡಿಯಾದಲ್ಲಿ ನಾಳೆ ಎಲ್ಲರೂ ಬಿಸ್ನೆಸ್ ಮಾಡೋರೆಲ್ಲ ಇದ್ದಾರೆ. ಸುಮ್ಮನೆ ತಗೊಂಡ್ಬೇಕಾದ್ರೆ ಖರ್ಚು ಹೆಂಗೆ ಇಂಟ್ರೆಸ್ಟ್. ಈ ತರ ಇತ್ತು ಜಪಾನಲ್ಲಿ, ಅವಾಗ ದುಡ್ಡು ಬರ್ತು. ಲಾಸ್ಟ್ ಟೈಮ್ ಏನಾಯ್ತು ಅಂದ್ರೆ, ಜಪಾನ್ ಮಾರ್ಕೆಟ್ ಗೊತ್ತಲ್ಲ, ಸ್ಟಾಕ್ ಮಾರ್ಕೆಟ್ ನೋಡಿದಿರಲ್ಲ 30 ವರ್ಷ, ಅದಕ್ಕೆ ಹಿಂಗಿತ್ತು ಅದು. ಇವಾಗ ಬ್ರೇಕ್ಔಟ್ ಆಯ್ತು ನೋಡಿ, ಟ್ರಿಗರ್ ಆಯ್ತು, ನ್ಯೂಸ್ ಒಂದು ಟ್ರಿಗರ್ ಆಯ್ತು. ಏನು? ಜಪಾನಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಮಾಡಿದ್ರು 0.25, ಎಷ್ಟು? 25 ಪೈಸಾ. ಅವ್ರಿಗೆ ಅದೇ ಬೇಜಾನಾಗೋಯ್ತು. ಅಲ್ಲಿ ಎಷ್ಟೋ ಬಿಸ್ನೆಸ್ ಮ್ಯಾನ್ಗೆ ಎಫೆಕ್ಟ್ ಆಯ್ತು. ಇವಾಗ ಅವಾಗ ನೋಡಿ ಗ್ರೋತ್ ಆಗಿದೆ, ಅವಾಗೆ ಬ್ರೇಕ್ಔಟ್ ಸ್ಟಾರ್ಟ್ ಆಯ್ತು ಜಪಾನ್ ಮಾರ್ಕೆಟ್. ಅವಾಗ ಬ್ರೇಕ್ಔಟ್ 25 ಪೈಸೆ ಇವಾಗ ಮಾಡಿದ್ರು. ಅವಾಗ ಏನಾಯ್ತು? ಇಂಡಿಯನ್ ಮಾರ್ಕೆಟಲ್ಲಿ ದುಡ್ಡು ಹಾಕಿಟ್ಟಿದ್ರಲ್ಲ, ಫ್ರೀ ಇಂಟ್ರೆಸ್ಟ್ ದುಡ್ಡು ಇತ್ತಲ್ಲ, ನಾನು ಇವಾಗ ಇಂಟ್ರೆಸ್ಟ್ ಕಟ್ಟಬೇಕಲ್ವಾ, ತೆಗಿ ದುಡ್ಡು.